ಹೆಂಗೆ ಹೆಂಗೆ ಜಂಪ್ ಮಾಡ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್ ಫುಡ್ ತಿಂತಾ ಇದ್ದೀನಲ್ಲ, ಅದಕ್ಕೆ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಗುರು ಬಾಡಿಯಲ್ಲಿ. ಅಣ್ಣ ಫ್ರೀ ಆಫ್ ಕಾಸ್ಟ್ ಏನಾದ್ರು ಒಂದು ಬಾಳೆಹಣ್ಣು ಕೊಡೋಕ್ಕಾಗುತ್ತಾ? ಅಣ್ಣ ಒಂದು ಕಳೆಕಾಯಿ ಕೊಡ್ತೀಯಾ ಫ್ರೀಯಾಗಿ? ಅದ್ದಣ್ಣ ನಮ್ಮ ರೈತರು ಗುರು, ರೈತರು ಇದು ಪ್ರೀತಿ ಅಂದ್ರೆ. ಕನ್ನಡ ಕಲಿ ಮಗ, ಹಿಂದಿ ಕನ್ನಡ ಕಲಿಬೇಕು ನೀನು. ನೆಕ್ಸ್ಟ್ ಟೈಮ್ ಬರೋಸಲ್ಲಿ ನೀನು ಕನ್ನಡ ಮಾತಾಡ್ಬೇಕು ನನ್ನ ಜೊತೆಯಲ್ಲಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಮ್ಮ ಮಾಲೂರಿನಲ್ಲಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಚಾಲೆಂಜಿಂಗ್ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವ್ರನ್ನ ಪರಿಚಯ ಮಾಡ್ಕೊಳ್ಳಿ. ಇವ್ರ ಹೆಸರು ಶಿವಕುಮಾರ್ ಅಂತ. ಫಸ್ಟ್ ಚಾಲೆಂಜಿಂಗ್ ಏನು ಅಂತೆಲ್ಲ ತಿಳಿಸ್ಕೊಟ್ಬಿಡ್ತೀನಿ. ಚಾಲೆಂಜ್ ಏನು ಅಂತ ಹೇಳಿದ್ರೆ, 1 hour ಅಲ್ಲಿ ಯಾರು ಅತಿ ಹೆಚ್ಚಿಗೆ ಫ್ರೀ ಆಫ್ ಕಾಸ್ಟ್ ಫುಡ್ ನ ತಿಂತಾರೋ ಅವ್ರು ಈ ಚಾಲೆಂಜ್ ಅಲ್ಲಿ ವಿನ್ ಆದಂಗೆ. ವಿನ್ ಆಗಿರೋರಿಗೆ 500 rupees ಗಿವ್ ಅವೇ ಇರುತ್ತೆ. ನಾನು ವಿನ್ ಆದ್ರೆ ಅವ್ರು ನನಗೆ ಕೊಡ್ತಾರೆ, ಅವ್ರು ವಿನ್ ಆದ್ರೆ ನಾನು ಅವ್ರಿಗೆ ಕೊಡ್ತೀನಿ. ಇದು ಚಾಲೆಂಜ್ ಆಗಿರುತ್ತೆ. ಒಂದ್ ಅಂಗಡಿಗೆ ಹೋದ್ಮೇಲೆ ಸೇಮ್ ಅಂಗಡಿಗೆ ಇನ್ನೊಂದ್ಸಲಿ ಹೋಗಂಗಿಲ್ಲ, ಮತ್ತೆ ಒಂದ್ ಅಂಗಡಿಯಲ್ಲಿ ಒಂದೇ ಫುಡ್ ನ ತಿನ್ಬೇಕು. ಚಾಲೆಂಜ್ ಇದಾಗಿರುತ್ತೆ. ಇವಾಗ ಟೈಮ್ ಬಂದು 5:30, 5:29, 5:30 ಸ್ಟಾರ್ಟ್ ಮಾಡ್ತೀವಿ, 6:00 ಎಂಡ್ ಮಾಡ್ತೀವಿ. ಈಗ ಅನಿಸ್ತಾ ಇದೆ ನಿಮ್ಗೆ ಚಾಲೆಂಜ್ ವಿನ್ ಆಗ್ತೀರಾ? ಬ್ರೋ, ನಾನು ಅವತ್ತಿಂದ ಒಂದೇ ಮಾತಾಡ್ತಾ ಇರೋದು, MNG ಕಿರಣ್ ಅಂದ್ರೆ ಚಾಲೆಂಜ್ ಅಂದ್ರೆ MNG ಕಿರಣ್ ಅಂತ. ಈ ಚಾಲೆಂಜ್ ಅಲ್ಲಿ ನಾನೇ ವಿನ್ ಆಗೋದು ಅಂತ ನನಗೆ ಡೆಫಿನೆಟ್ಲಿ ಗೊತ್ತು. ಬಟ್ ಹೊಡೆದಿದ್ದೀನಿ, ಚಾಲೆಂಜ್ ವಿನ್ ಆಗೋಣ. ಈ ಚಾಲೆಂಜ್ ಅಲ್ಲಿ ಏನಾದ್ರು ಟ್ವಿಸ್ಟ್ ಅನ್ನೋದು ಇಟ್ಟಿದ್ದೀರಾ? ಟ್ವಿಸ್ಟ್ ಅಂದ್ರೆ ಇವಾಗ ಒಂದ್ ಕಿತ ಬೇಕರಿಗೆ ಹೋಗೋರು ನೆಕ್ಸ್ಟ್ ಇನ್ನೊಂದ್ ಟೈಮ್ ಹೋಗ್ಬಾರ್ದು. ಒಂದ್ ಅಂಗಡಿಗೆ ಹೋಗಿರ್ತೀರಿ, ಇನ್ನೊಂದ್ ಕಿತ ಅಂಗಡಿಗೆ ಹೋಗ್ಬಾರ್ದು, ಬೇರೆ ಅಂಗಡಿಗೆ ಹೋಗ್ಬೇಕು. ಯಾರು ದಯವಿಟ್ಟು ಇಟ್ಕೊಳಕ್ ಹೋಗ್ಬಿಡಿ. ಇವರು ಫ್ರೀ ಆಫ್ ಕಾಸ್ಟ್ ಹೋಗಿ ಫುಡ್ ನ ತಿನ್ಬಿಟ್ಟು ಬರ್ತಾ ಇದಾರೆ ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಚಾಲೆಂಜ್ ಆ ತರ ಇದೆ. ಒಂದು ಅಂಗಡಿಯಲ್ಲಿ ಒಂದು ಐಟಮ್ ತಗೊಂಡ್ರೆ ಏನು ಆಗಲ್ಲ. ಬಟ್ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇಂದ ಪೇ ಮಾಡ್ಬಿಟ್ಟೆ ತಿಂತೀವಿ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಬ್ರೋ, ನಮ್ಮ ಮಾಲೂರಲ್ಲಿ ನಿಮ್ಮ ಫೇವ್ರೆಟ್ ಫುಡ್ ಶಾಪ್ ಯಾವ್ದು ಅಂತ ಬೇಗ ಕಮೆಂಟ್ ಆಗ್ಬಿಡಿ. ಅವ್ರೇನೋ ಮಾತಾಡ್ತಾ ಇದ್ದಾರೆ, ಆ ಕಡೆಯಿಂದಾನೆ ಬಂದ್ಬಿಡೋಣ, ಯಾಕಂದ್ರೆ ವಾಸ್ತು ಚೆನ್ನಾಗಿದೆ. ಅಣ್ಣ, ನಿಮ್ಮ ಅಂಗಡಿಯಲ್ಲಿ ಫ್ರೀ ಆಫ್ ಕಾಸ್ಟ್ ಏನಾದ್ರು ನನಗೆ ಫುಡ್ ಕೊಡಕ್ಕಾಗುತ್ತಾ? ಫ್ರೀ ಆಫ್ ಕಾಸ್ಟ್ ಏನಾದ್ರು ಕೊಡಿ, ಪರವಾಗಿಲ್ಲ. ಫ್ರೀ ಆಫ್ ಕಾಸ್ಟ್ ಒಂದು ಬುಡ್ಡೆ ಕೊಟ್ಟರು ಸಾಕಣ್ಣ ನನಗೆ. ಬ್ರೋ ಒಪ್ಕೊಂಡಿದ್ದಾರೆ. ಫಸ್ಟು ಒಂದು ಬುಡ್ಡೆನ ತಗೊಂಡು ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆಯಣ್ಣ, ಸಕ್ಕತ್ತಾಗಿದೆಯಣ್ಣ. ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ ಮಾತು ನನಗೆ ಅರ್ಥ ಆಗುದಿಲ್ಲ. ಇನ್ನು ಬಾಯಿ ತುಂಬಾ ತುಂಬಿಕೊಂಡು ಮಾತಾಡಿದ್ರೆ ನಿಮ್ ಮಾತು ನನಗೆ ಅರ್ಥ ಆಗಲ್ಲ. ಹೇಳ್ರಿ, ಹೇಳ್ತೇನೆ ಕೇಳಿ. ಹೇಳೋಗಿರಿ. ಅಣ್ಣ, ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ, ಫ್ರೀ ಆಫ್ ಕಾಸ್ಟ್. ನಿಮ್ಮ ಅಂಗಡಿಯಲ್ಲಿ ಏನೋ ಫುಡ್ ಸಿಗುತ್ತಾ? ಏನ್ ಬೇಕು ಏನ್ ಇಷ್ಟ ಜಾಸ್ತಿ ಅಣ್ಣ, ನಿಮ್ಗೆ ಏನಾದ್ರೂ ಪರವಾಗಿಲ್ಲ ಅಣ್ಣ. ಏನ್ ಇಷ್ಟ ಇಲ್ಲ ಅದನ್ನೇ ಕೊಡ್ತೀನಿ. क्या बात है सर, क्या बात है सर, क्या बात है, ये बात है. ಅಲ್ಲ, ನಿಮ್ಗೆ ಏನ್ ಇಷ್ಟ ಅದೇ ಕೊಡಿ. ಒಂದ್ ಕೊಡಿ ಏನಾದ್ರು ಒಂದು. ಬ್ರೋ, ಬಾಲು ಸ್ವೀಟ್ ಸ್ಟಾಲು ಮಾಲೂರಿಗೆ ತುಂಬಾನೇ ಫೇಮಸ್. ಪ್ರಮೋಷನ್ ಅಲ್ಲ, ನಿಜ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಡ್ರೈ ಜಾಮೂನ್ ಕೊಟ್ಟಿದ್ದಾರೆ. ಅಣ್ಣ, ನಿಮ್ಗೆ ಆಮೇಲೆ ಸಿಗ್ತೀನಿ ನಾನು. ಬಾಯ್. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆಯ್ತು ಮಚ್ಚ. ಪಾನಿಪುರಿ ಆಯ್ತು, ಮತ್ತೆ ಪಾನಿಪುರಿ ಅಂಗಡಿಗೆ ಹೋಗಂಗಿಲ್ಲ. ಬೇರೆ ಅಲ್ಲಿ ಏನೈತೆ? ಏನಿಲ್ಲ ಅಣ್ಣ, ಗುದ್ಬಿಟ್ಟೆ ಅಣ್ಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಒಂದು ಚಾಲೆಂಜ್ ಕೊಟ್ಟಿದ್ದಾರೆ, 1 hour ಅಲ್ಲಿ ಫ್ರೀ ಆಫ್ ಕಾಸ್ಟ್ ಫುಡ್ ತಿನ್ಬೇಕು ಅಂತ. ಯಾರು ಹೆಚ್ಚಿಗೆ ತಿಂತಾರ ಅವ್ರು ವಿನ್ ಆದಂಗೆ. ಇವರಲ್ಲಿ ಏನಾದ್ರು ಕೊಡ್ತಾರ ಅಂತ.
ಗುರು ವಿಡಿಯೋ ಹಾಕಂಗಿಲ್ಲ ನನಗೆ, ಹೆಂಗ್ ಗುರು ಇದು ವಿಡಿಯೋ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಗುರು, ಓಕೆ ಆಯ್ತು. ನಿನ್ ವಿಡಿಯೋ ಹಾಕಿ ಅಂತ ಹೇಳಿದ್ರೆ ಮಾತ್ರ ನಿಮ್ಮ ಅಂಗಡಿಯಲ್ಲಿ ಎಳ್ನೀರು ಅಂತ ತಗೊಂತೀನಿ ನಾನು. ಹಾಕ್ಬೋದಾ ಗುರು? ಅಂತ ಇಂತ ಒಪ್ಕೊಂಡ್ಬಿಟ್ಟ ಗುರು ಪಾಪ ಹುಡುಗ. ಫ್ರೀ ಆಫ್ ಕಾಸ್ಟ್ ಎಳ್ನೀರು. ಬೈಕ್ ಕೊಡಕ್ ಹೋಗ್ಬೇಡಿ ಗುರು, ಚಾಲೆಂಜ್ ಆ ತರ ಇದೆ. ಫ್ರೀ ಆಫ್ ಕಾಸ್ಟ್ ಫುಡ್ ಏನಾದ್ರು ಒಂದ್ ಪೀಸ್ ಮಾವಿನಕಾಯಿ ಒಂದ್ ತಿನ್ನಕ್ಕೆ ನೀವು ಫ್ರೀ ಆಗಿ ಕೊಟ್ರೆ ನಾನು ತಗೊಂತೀನಿ ಅಕ್ಕ. ವಿಡಿಯೋ ಮಾಡೋದಕ್ಕೆ ಒಂದು ಚಾಲೆಂಜ್ ಇದೆ ಬ್ರೋ. ಮಾವಿನಕಾಯಿ ತಿಂತಾ ಇದ್ದೀವಿ. ಥ್ಯಾಂಕ್ಸ್ ಅಕ್ಕ, ಬರ್ತೀವಿ. ಹಾ ಫ್ರೀ ಆಗಿ ಒಂದೇನಾದ್ರು ನೀವು ಏನ್ ಕೊಟ್ರೆ ನಾನು ತಗೊಂತೀನಿ. ಬಾ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೇಗೆ ಅನ್ಸ್ತಾ ಇದೆ ಈ ತರ ಮಾಡ್ತಾ ಇರೋದು? ಖುಷಿ ಎಷ್ಟೊಂದು ಬ್ರೋ. ನಿಮ್ಗೆ ಏನಾದ್ರು ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಆರ್ಚ್ ಹತ್ರನೇ ಇರೋ ಅಂಗಡಿ ಲೊಕೇಟ್ ಆಗಿರೋದು. ಒಂದ್ಸತಿ ಬಂದು ವಿಸಿಟ್ ಮಾಡಿ, ಒಳ್ಳೊಳ್ಳೆ ಫ್ರೂಟ್ಸ್ ತರ ಕೊಡ್ತಾರೆ, ತುಂಬಾನೇ ಚೆನ್ನಾಗಿದೆ. ಹಾಸ್ಪಿಟ್ಲಲ್ಲಿ ಫ್ರೂಟ್ಸು ಮತ್ತೆ ಬ್ರೆಡ್ ನ ಡೊನೇಟ್ ಮಾಡಿದ್ದು ಇವ್ರ ಅಂಗಡಿಯಲ್ಲೇ ತಗೊಂಡೋಗಿದ್ದು ನಾನು. ಫ್ರೂಟ್ಸ್ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು. ಓಕೆ, ಟೈಮ್ ವೇಸ್ಟ್ ಮಾಡೋದಲ್ಲ, ಬೇಡ, ಆಮೇಲೆ ಸಿಗ್ತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದು ಲಾಗ್ ಮಾಡ್ತಾ ಇದ್ದೀನಿ, ಏನು ಬೈಕೊಳಕ್ ಹೋಗ್ಬಿಡಿ. ಇದು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇರೋದು. ಹೇಗೆ ಅನ್ಸ್ತಾ ಇದೆ ಆಗ? ಯಾರೋ ಈಗ ಸಡನ್ ಆಗಿ ಬಂದು ಒಂದು ಫ್ರೀ ಆಗಿ ಒಂದು ಹಣ್ಣು ಕೊಡಿ ಅಂತ ಕೊಡ್ತೀರಾ? ಅಯ್ಯೋ ಬ್ರೋ, ಅವರು ನಾಚ್ಕೊಂತ ಇದ್ದಾರೆ ಜಾಸ್ತಿ ಅಷ್ಟೇ. ಅಣ್ಣ, ಫ್ರೀ ಆಫ್ ಕಾಸ್ಟ್ ಏನಾದ್ರು ಒಂದು ಬಾಳೆಹಣ್ಣು ಕೊಡಕ್ಕಾಗುತ್ತಾ? ಜಸ್ಟ್ ಒಂದು ವಿಡಿಯೋ ಪರ್ಪಸ್ ಅಷ್ಟೇ. ನನಗೆ ಬಾಳೆಹಣ್ಣು ಸಿಕ್ಕಿದೆ ಅಕ್ಕ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಬ್ರೋ ಮತ್ತೆ ಫ್ರೂಟ್ಸ್ ಅಂಗಡಿಗೆ ಹೋಗಲ್ಲ? ಕಳೆಕಾಯಿ ಇದೆಯಲ್ಲ, ಕೇಳ್ಬಿಟ್ಟು ತಗೋಣ. ಅಣ್ಣ ಕಳೆಕಾಯಿ ನಿಮ್ದೇನಾ ಅಣ್ಣ? ಒಂದ್ ಕಳೆಕಾಯಿ ಕೊಡ್ತೀಯಾ ಫ್ರೀಯಾಗಿ? ಅದ್ದಣ್ಣ, ನಮ್ಮ ರೈತರು ಗುರು, ರೈತರು ಇದು ಪ್ರೀತಿ ಅಂದ್ರೆ. ಹೌದು, ಜ್ಯೂಸು. ಬನ್ನಿ ತೋರಿಸಿ. ಜ್ಯೂಸು ಕೊಡು. ಏನ್ ಗುರು ಎಲ್ಲ ಹಿಂಗ ಒಪ್ಕೊಂತಾರೆ? ನಮ್ಮ ಮಾಲೂರವರು ಗುರು, ನಮ್ಮ ಮಾಲೂರವರು. ಸ್ವಲ್ಪ ಕೊಡೋಣ, ಸಾಕು ಬಿಡೋಣ, ಸಾಕು. ಬಾದಾಮಿ ಜ್ಯೂಸ್. ಯಾರಾದ್ರೂ ಮಾಲೂರು ಬಸ್ ಸ್ಟ್ಯಾಂಡ್ ಬಂದ್ರೆ ಬನ್ನಿ, ಒಂದ್ಸಲಿ ಜ್ಯೂಸ್ ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, 4ನೇ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೀನಾ? ಟೀ ಬಾ ಗುರು. ಶೆಕೆ ಎಲ್ಲ ಕಿತ್ಕೊಂಡ್ ಬರ್ತಾ ಇದೆ. ನೀವೇನಾದ್ರೂ ಟೀನ ಟೇಸ್ಟ್ ಮಾಡ್ಬೇಕಂದ್ರೆ ನಮ್ಮ ಮಾಲೂರಿನಲ್ಲಿ ಇಂಡಿಯನ್ ಟೀ ಸ್ಟಾಲ್ ಅಂತ ಲೊಕೇಟ್ ಆಗಿದೆ. ಅಂದ್ರೆ ಬಸ್ ಸ್ಟ್ಯಾಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅದ್ರ ಆಪೋಸಿಟ್ ಲೊಕೇಟ್ ಆಗಿರೋದು ಇಂಡಿಯನ್ ಟೀ ಸ್ಟಾಲ್ ಅಂತ. ಒಂದ್ಸಲಿ ಬಂದು ಟ್ರೈ ಮಾಡಿ. ಅಣ್ಣ ಬರ್ತೀನಿ ಅಣ್ಣ, ಬಾಯ್. ಜೋಳ ಹೆಂಗೆ ಜಂಪ್ ಮಾಡ್ತಾ ಇದ್ದೀನಿ. ಫ್ರೀ ಆಫ್ ಕಾಸ್ಟ್ ಫುಡ್ ತಿಂತಾ ಇದ್ದೀನಲ್ಲ, ಅದಕ್ಕೆ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಗುರು ಬಾಡಿಯಲ್ಲಿ. ಒಂದು ಕಾಳು ಕೊಡಕ ಸಾಕು, ಒಂದೇ ಒಂದು ಕಾಳು ಕೊಡಿ. ಒಂದು ಕಾಳು ಕೊಡಕ. ಜೋಳ ಕೊಟ್ಟಿದ್ದಾರೆ, ಮುಸ್ಕುಲ್ ಜೋಳ, ಬಡವರ ಬಾದಾಮಿ ಇದು. ಜೋಳ ಕೊಟ್ಟಿದ್ರಲ್ಲ, ಜೋಳ ಟೇಸ್ಟ್ ಮಾಡೋಣ. ಚಾಲೆಂಜ್ ಮಾಡ್ತೀನಿ. ಏನಾದ್ರೂ ಪರವಾಗಿಲ್ಲ, ನಿಮ್ಮ ಪ್ರೀತಿಯಿಂದ ಏನಾರ ಕೊಡಿ ನಂಗೆ ಸಾಕು. ನೀವೇ ಕೊಟ್ಬಿಡಿ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದೇನೋ ಕೊಡಕ್ಕಾಗುತ್ತಾ ಫುಡ್ ಏನಾದ್ರು? ನೋಡಿ ಗುರು. ಅಣ್ಣ ಏನನ್ ಕೊಡಿ ಅಣ್ಣ. ಅಕ್ಕ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ.
1 hour ಅಲ್ಲಿ ಯಾರು ಹೆಚ್ಚಿಗೆ ಫುಡ್ನ ತಿಂತಾರೋ ಅವರು ಈ ಚಾಲೆಂಜ್ ಅಲ್ಲಿ ಗೆದ್ದಂಗೆ ಅಂತ. ನನ್ನ ಫ್ರೆಂಡ್ಸ್ ಹೋಗಿದ್ದಾರೆ, ನಾವು ಹೋಗಿದ್ದೀವಿ. ಹೊಂದ್ಕೊಳ್ಳೋಣ. ನಿಮ್ ಪ್ರೀತಿ ಅಣ್ಣ ಅವೆಲ್ಲ ಏನ್ ಬೇಡ ಅಣ್ಣ, ನಿಮ್ ಪ್ರೀತಿ ಸಾಕಣ್ಣ. ಇಲ್ಲಿ ಅಂದ್ರೆ ವೆಜ್ ಐಟಮ್ಸ್ ಏನ್ ಬೇಕು ಎಲ್ಲ ಸಿಗುತ್ತೆ. ಪೂರಿ, ಚಿತ್ರಾನ್ನ, ಏನೇನ್ ಸಿಗುತ್ತೆ? ದೋಸೆ. ನಮ್ಮ ಹೋಟ್ಲ್ ಹೆಸರು ಟೇಸ್ಟಿ ಟ್ರೀಟ್ ಅಂತ. ದೋಸೆ, ಇಡ್ಲಿ, ಪೂರಿ, ಚಿತ್ರಾನ್ನ, ಪಲಾವು, ಟೊಮಟೊ ಬಾತು ಇದೆಲ್ಲ ವೆರೈಟಿ ಸಿಗುತ್ತೆ. ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ ಇದರ ವೆರೈಟಿ ಸಿಗುತ್ತೆ ನಿಮಗೆ. 4 ಗಂಟೆಯಿಂದ 11 ಗಂಟೆ. ಹೌದು ಗುರು ಅಣ್ಣ, ಏನು ಬೈಕೊಂಬೇಡ ಅಣ್ಣ. ಅಂದ್ರೆ ಒಂದ್ ಅಂಗಡಿ ಹೋಟ್ಲ್ ಹೋದ್ಮೇಲೆ ಇನ್ನೊಂದ್ ಅಂಗಡಿ ಹೋಟ್ಲ್ ಹೋಗಂಗಿಲ್ಲ ನಾನು. ಅದಕ್ಕೆ ಏನೋ ಬರ್ತಾ ಇದ್ದೆ ನಾನು. ಕೊಡಕ್ಕಾಗುತ್ತಾ? ಏನೋ ಕೊಡಿ ಅಣ್ಣ, ತಗೊಂತೀನಿ. ಬ್ರೋ ವಾಲ್ನಟ್ ಕೊಟ್ಟಿದ್ದಾರೆ ಅಣ್ಣ. ನಿಮ್ಮ ಅಂಗಡಿ ಅಡ್ರೆಸ್ ಎಲ್ಲ ಹೇಳ್ಬಿಡಿ ಬ್ರೋ. ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಲೊಕೇಟ್ ಆಗಿದೆ. ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಂದ್ರೆ ನಿಮ್ಗೆ ಇಲ್ಲೊಂದ್ಸಲಿ ಬಂದು ವಿಸಿಟ್ ಮಾಡಿ. ನಿಮ್ಮ ಅಂಗಡಿ ಹೆಸರು ಡಿಲಿಷಿಯಸ್ ಡೇಟ್ಸ್. ಬೇರೆ ಅಂಗಡಿಗೆ ಹೋಗೋಣ. ಥ್ಯಾಂಕ್ಸ್ ಅಣ್ಣ, ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಮುತ್ತು ಅಯ್ಯಂಗಾರ್ ಬೇಕ್ರಿಗೆ ಹೋಗೋಣ ಬ್ರೋ. ಮಾಲೂರಲ್ಲಿ ತುಂಬಾನೇ ಫೇಮಸ್ ಬೇಕ್ರಿ ಮುತ್ತು ಅಯ್ಯಂಗಾರ್ ಬೇಕ್ರಿ. ಒಂದ್ಸಲಿ ಹೋಗೋಣ. ನಿಮ್ಮ ಬೇಕ್ರಿಯಲ್ಲಿ ನಂಗೆ ಏನೋ ಫ್ರೀ ಆಫ್ ಕಾಸ್ಟ್ ಏನೋ ಕೊಡಕ್ಕಾಗುತ್ತಾ? ಒಂದು ಬಿಸ್ಕೆಟ್ ಆಗಿರ್ಬೋದು, ಏನಾದ್ರು ಫ್ರೀ ಆಫ್ ಕಾಸ್ಟ್ ಏನಾದ್ರು ಕೊಡಿ, ತಗೊಂತೀನಿ. ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಓ ಥ್ಯಾಂಕ್ಸ್ ಅಣ್ಣ. ಏನು ಸಾಲ್ಟಾ? ಕೊಬ್ಬರಿ ಬಿಸ್ಕೆಟ್ ಬ್ರೋ. ಮಾಲೂರಲ್ಲಿ ತುಂಬಾನೇ ಫೇಮಸ್ ಮುತ್ತು ಅಯ್ಯಂಗಾರ್ ಬೇಕ್ರಿ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಇವ್ರದ್ದು ವೈಟ್ ಗಾರ್ಡನ್ ಇದೆ, ಬಸ್ ಸ್ಟ್ಯಾಂಡ್ ಅಲ್ಲೂ ಲೊಕೇಟ್ ಆಗಿದೆ. ಯಾರಿಗಾದ್ರೂ ನಿಮ್ಗೆ ಏನಾದ್ರು ಸಿಹಿ ತಿಂಡಿಗಳು ಬೇಕಂದ್ರೆ ಇಲ್ಲೊಂದ್ಸಲಿ ವಿಸಿಟ್ ಮಾಡಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಮೆಡಿಕಲ್ ಏನೇನು ಸಿಗುತ್ತೆ? ಡೈರಿ ಮಿಲ್ಕ್ ಸಿಗುತ್ತೆ, ಏನು ಸಿಗುತ್ತೆ ಮ್ಯಾಮ್? ನಿಮ್ಮ ಇದರಲ್ಲಿ ಮೆಡಿಕಲಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟ್ ಏನಾದ್ರು ಕೊಡ್ತೀರಾ? ನಿಮ್ಮ ಮೆಡಿಕಲಲ್ಲಿ ನನಗೆ ಫ್ರೀ ಆಫ್ ಕಾಸ್ಟ್ ಏನಾದ್ರು ಕೊಡ್ತೀರಾ? ಚಾಕ್ಲೇಟು ಫ್ರೀ ಆಫ್ ಕಾಸ್ಟಾಗಿ ಏನಾದ್ರು ಕೊಡ್ತೀರಾ ಅಂತ? ಏನೂ ಕೊಡಲ್ವಾ? ಒಂದು ಚಾಕ್ಲೇಟು ಕೊಡಲ್ವಾ ಫ್ರೀ ಆಫ್ ಕಾಸ್ಟಾಗಿ? ಅವ್ರು ಈ ಚಾಲೆಂಜಲ್ಲಿ ವಿನ್ ಆದಂಗೆ ಅಂತ. ನಿಮ್ಮ ಮೆಡಿಕಲಲ್ಲಿ ನಂಗೆ ಏನಾದ್ರು ಸಿಗ್ಬೋದಾ ಅಂತ? ಹಾಂ ಕೊಡಿ ಬ್ರೋ. ಚಾಕ್ಲೇಟ್ ಕೊಡ್ತಾ ಇದ್ದಾರೆ ನನಗೆ ಮೆಡಿಕಲಲ್ಲಿ. ಇದೊಂದು ಲಾಗ್. ಒಂದು ಚಿಕ್ಕದು ಕೊಡಿ ಗುರು. ಮೆಡಿಕಲ್ಲು ಬಿಟ್ಟಿಲ್ಲ ಗುರು. ಮೆಡಿಕಲಲ್ಲಿ ಒಂದು ಚಾಕ್ಲೇಟ್ನ ತಗೊಂತಾ ಇದೀವಿ. ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ ಮೆಡಿಕಲಲ್ಲಿ, ಒಂದು ಚಾಕ್ಲೇಟ್. ಬನ್ನಿ ಅಣ್ಣ, ಒಂದು ನಿಮಿಷ ಅಣ್ಣ, ಗೊದ್ಬಿಟ್ಟೆ. ಆಮೇಲೆ ರೇಷನ್ ಅಂಗಡಿಯಲ್ಲಿ ಏನು ಸಿಗುತ್ತೆ ಗುರು? ಇಲ್ಲಿ ಮದ್ದಂಗಡಿ ಐತೆ, ಮದ್ದಂಗಡಿಯಲ್ಲಿ ಒಂದ್ಸಲಿ ಏನೋ ಟ್ರೈ ಮಾಡು ಗುರು ಅಂತ ಹೇಳಿ ಕಮೆಂಟ್ ಹಾಕ್ಬಿಟ್ಟಾರೆ. ಆಮೇಲೆ ಕಂಗ್ರಾಚುಲೇಷನ್. ಮದ್ದಂಗಡಿಯಲ್ಲಿ ಏನು ಸಿಗುತ್ತೆ? ಗೋಲ್ಡ್ ಅಂಗಡಿ ಇದೆ. ಗೋಲ್ಡ್ ಅಂಗಡಿ ಫ್ರೀ ಆಫ್ ಕಾಸ್ಟ್ ಏನು ಕೊಡ್ತಾನೆ? 1 ಗ್ರಾಮ್ ಗೋಲ್ಡ್ ಕೊಡ್ತಾನ? ಕೇಳಿ ನೋಡೋಣ ಏನು ಕೊಡ್ತಾರೋ. ನಾವು ಒಂದು ಯೂಟ್ಯೂಬ್ ಇಂದ ಚಾಲೆಂಜ್ ಮಾಡ್ತಾ ಇದೀವಿ. ಕಿರಣ ಅಂತ ಈ ಥರ ಅಂಗಡಿಗೆ ಹೋಗ್ಬಿಟ್ಟು ಏನೋ ತಗೊಂಡು ತಿನ್ಬೇಕು, ಕಾಸು ಕೊಡ್ತೀರಾ ಅಂತ. ಯಾರು ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ 500 ರೂಪಾಯಿ ಚಾಲೆಂಜ್. ನಿಮ್ಮ ಅಂಗಡಿ ಏನೋ ಸಿಗ್ಬೋದಾ ಅಂತ, ಏನಾರ ಆಗ್ಬೋದ? ಬನ್ನಿಕ ಪರವಾಗಿಲ್ಲ. ಫ್ರೆಂಡ್ಸ್, ಈ ಅಂಗಡಿ ಚಾಕ್ಲೇಟ್ ಅಕ್ಕ, ನಿಮ್ಮ ಅಂಗಡಿಯಲ್ಲಿ ಒಂದು ಟೊಮೆಟೊ ಕೊಡಕ್ಕಾಗುತ್ತಾ ಫ್ರೀ ಆಫ್ ಕಾಸ್ಟು? ಎಷ್ಟು ಬೇಕೋ ಅಂಗಡಿಯಲ್ಲಿ ಫ್ರೀ ಆಫ್ ಕಾಸ್ಟ್ ನಂಗೆ ಒಂದು ಪಾಪ್ಕಾರ್ನ್ ಕೊಡಕ್ಕಾಗುತ್ತಾ? ನಿಮ್ಮ ಅಂಗಡಿಯಲ್ಲಿ ಒಂದು ಪಾಪ್ಕಾರ್ನ್ ಕೊಡಕ್ಕಾಗುತ್ತಾ? ಏಕ್ ಫ್ರೀ ದೇತೆ. ಬ್ರೋ, ಫ್ರೀ ಆಫ್ ಕಾಸ್ಟ್. ಕನ್ನಡ ಕಲಿ ಮಗ. ಹಿಂದಿ ಕನ್ನಡ ಕಲಿಬೇಕು ನೀನು. ನೆಕ್ಸ್ಟ್ ಟೈಮ್ ಬರೋಷ್ಟಲ್ಲಿ ನೀನು ಕನ್ನಡ ಮಾತಾಡ್ಬೇಕು ನನ್ನ ಜೊತೆಯಲ್ಲಿ. ಫ್ರೀಯಾಗಿ ಏನಾದ್ರು ಒಂದು ತಿನ್ನೋ ಐಟಮ್ ಕೊಡ್ತೀರಾ? ಒಂದು ಕಳೆ ಬೀಜ ಆಗಿರ್ಬೋದು, ಕಳೆ ಪಪ್ಪು, ಏನಾದ್ರು ಒಂದು ಐಟಮ್ ಕೊಡ್ತೀರಾ? ಒಂದು ಫ್ರೀಯಾಗಿ ಏನಾದ್ರು ಕೊಡಿ, ಪರವಾಗಿಲ್ಲ, ತಗೊಂತೀನಿ. ಒಂದು ಲಾಗ್ ಮಾಡ್ತಾ ಇದ್ದೀನಿ ಆಂಟಿ, ನಂಗೆ ಒಂದು ಚಾಲೆಂಜ್ ಕೊಟ್ಬಿಟ್ಟಿದ್ದಾರೆ. ನೋಡ್ದಾ ಗುರು ನೋಡಿದ್ರಾ? ಇದರಲ್ಲಿ ನಾನು ಒಂದು ಕಳೆ ಪಪ್ಪು ಕೇಳಿದ್ ನಾನು. ಆಂಟಿ ಪ್ಯಾಕೆಟ್ ಕೊಡ್ತಾ ಇದ್ದಾರೆ. ಇದು ಮನ್ಸು ಅಂದ್ರೆ ಒಳ್ಳೆ ಮನ್ಸು ನೋಡ್ರಿ. ಈ ತರ ಮನ್ಸು ಎಲ್ಲರಿಗೂ ಬರಲ್ಲ.
ಆಂಟಿ ನನಗೆ ಒಂದು ಕೊಡಿ ಆಂಟಿ, ಸಾಕು ನನಗೆ ಒಂದು ಪೀಸ್ ಕೊಡಿ ಸಾಕು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಿ ಒಂದು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇಷ್ಟು ಕೊಟ್ಟಿದ್ರ ಆಂಟಿ. ಥ್ಯಾಂಕ್ಸ್ ಆಂಟಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಇನ್ನೊಂದು ಅಂಗಡಿಯಲ್ಲಿ ಸಿಕ್ಕಿದೆ, ಸ್ಟ್ರೈಟ್ ಮಾಡಿ ಥ್ಯಾಂಕ್ಸ್. ಹಾಂ, ಸ್ಪೆಷಲ್ ಮೈಸೂರು ಪಾಕ್ ಅಂತೆ. ನೀವು ಬನ್ನಿ ಮಾಡಿ. ಹೆಸರು ಕೃಷ್ಣಪ್ಪ ಅವ್ರು ಬಂದು ಸೆಲೆಕ್ಷನ್ ಮಾಡಿ. ನಂದಿನಿ ಡೈರಿಯಲ್ಲಿ ನಾವೇನು ಅಂದ್ರೆ ಜ್ಯೂಸ್ ಕುಡ್ದಿದ್ದೀವಿ, ಬಟ್ ನಂದಿನಿ ಅಲ್ಲಿ ಏನು ತಗೊಬೋದಾ? ಹಾಲು ತಗೋಣ ಅಂತ. ಹಾಲ? ಹಾಂ ಓಕೆ, ಹಾಲು ಅದೇ ಜ್ಯೂಸ್ ಕುಡ್ದಿದ್ದೀವಲ್ಲ, ಅದು ಜ್ಯೂಸ್ ರಿಲೇಟೆಡ್ ಅಲ್ಲ ಬರೋದು. ತಗೋಣ ಹಾಲು ತಗೋಣಂಗಿದ್ರೆ ತಗೋ. ಗೈಸ್ ನಂಗೆ ಗೊತ್ತಾಗ್ತಾ ಇಲ್ಲ, ಅವಾಗಲೇ ಅಲ್ಲಿ ಜ್ಯೂಸ್ ಕುಡ್ದಿದ್ದೀವಿ, ಬಟ್ ಜ್ಯೂಸ್ಗೆ ಇದಕ್ಕೆ ಸಂಬಂಧ ಇಲ್ಲ. ಬನ್ನಿ ಹಾಲು ತಗೋಣ. ನಿಮ್ಮ ಅಂಗಡಿಯಲ್ಲಿ ಫ್ರೀ ಆಫ್ ಕಾಸ್ಟ್ ನಂಗೆ ಏನೋ ಕೊಡ್ತೀರಾ? ಒಂದೇನೋ ವಸ್ತು ಏನು ಕೊಡ್ತೀರಾ ನಂಗೆ? ನೋಡಿದ್ರ ಅವರು ಏನು ಬೇಕು ಹೇಳಿ ಕೊಡ್ತೀನಿ. ಅವರು ಜ್ಯೂಸ್ ಕೊಟ್ಟಿದ್ದು ಏನಕ್ಕೆ ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಕ್ಯಾಮ್ರಾಮ್ಯಾನ್ ಮಿಸ್ಟೇಕಿಂದ ಕ್ಯಾಮ್ರಾ ಆನೇ ಮಾಡಿರಲಿಲ್ಲ, ಅದಕ್ಕೆ ಅದು ಶೂಟ್ ಆಗಿಲ್ಲ. ಹಾಗೆ ಅಲ್ಲಿ ಜ್ಯೂಸ್ ಕೊಟ್ಟರು. ಹಾಗೆ ಹಂಗೆ ನಾವು ನಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಮಸೀದಿ ಹತ್ರ ಒಂದು ಸಮೋಸನ ಮಾರ್ತಾ ಇದ್ರು, ಅವರು ಸಮೋಸನ ಕೊಟ್ಟರು. ನಾನು ತಿಂದಿರೋದನ್ನ ಬಿಟ್ಟು ಬೇರೆ ಇನ್ನೂ ಏನೇನು ತಿನ್ಬೋದಾಗಿತ್ತು. ಒಂದು ಅಂಗಡಿಯಲ್ಲಿ ಅದು ಅಲ್ರಿ ಪೂಜೆ ಸಾಮಾನ. ಅಣ್ಣ ನಿಮ್ಮ ಅಂಗಡಿಯಲ್ಲಿ ತಿನ್ನೋ ಐಟಮ್ ಏನಾದ್ರು ಸಿಗುತ್ತಣ್ಣ? ಡ್ರೈ ಫ್ರೂಟ್ಸಾ ಅಣ್ಣ? ಬೇರೆ ಅಣ್ಣ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟಿದ್ದೀವಿ ಅಣ್ಣ. ಹಾಂ ಕಲ್ಸಕ್ರೆ, ಹೌದು ಅಣ್ಣ ಕಲ್ಸಕ್ರೆ ಕೊಡೋಣ ಬ್ರೋ. ಗಂದಿಗೆ ಅಂಗಡಿನೂ ಬಿಟ್ಟಿಲ್ಲ ನಾವು. ನಮ್ಮ ಹೆಸರು ಶೇಖರ್, ಗಂದಿಗೆ ಅಂಗಡಿ ಅಂತ. ನಮ್ಮ ಹತ್ರ ಹಾಲು ವೆರೈಟಿ ಹೋಲ್ಸೇಲ್ ಸಿಗುತ್ತೆ, ಹೋಲ್ಸೇಲ್ ರಿಟೇಲ್. ಆಮೇಲೆ ಗುರುಪೇಶಕ್ಕೆ, ನಾಮಕರಣಕ್ಕೆ, ಶುಭ ಕಾರ್ಯಗಳಿಗೆ ನೀವು ಏನೇ ಆದರೂ 50 ಕಿಲೋಮೀಟರ್ ಸರೌಂಡಿಂಗಲ್ಲಿ ಫ್ರೀ ಡೆಲಿವರಿ ಸಿಗುತ್ತೆ ಆ್ಯಂಡ್ ಫುಲ್ ಪ್ಯಾಕೇಜ್ ಐಟಮ್ಸ್. ಗುರು ಹೇಳಿದ್ರಲ್ಲ, ಒಂದ್ಸಲಿ ಬಂದು ಈ ಒಂದು ಅಂಗಡಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಅಣ್ಣ. ಕಲ್ಸಕ್ರೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಆಯಿಲ್ ಅಂಗಡಿ, ಹೌದು ಆಯಿಲ್ ಅಂಗಡಿಗೆ ಹೋಗಿದ್ವಿ. ಬಾಣ ನೀನು ಫೇಮಸ್ ಮಾಡ್ತೀನಿ ಅಣ್ಣ. ಚಿಕ್ಕದೇ ಕೊಡೋಣ, ಅದೇ ಇರೋದು. ಹಾ ಕೊಡೋಣ, ಗೀನೇ ಕೊಡಿ, ಒಂದು ಕೊಡಿ ಅಣ್ಣ. ನಿಮ್ಮ ಅಂಗಡಿ ತುಂಬಾ ಚಿಕ್ಕದಿದ್ರೆ ಪರವಾಗಿಲ್ಲ, ಒಂದು ಚಾಲೆಂಜ್ಗೋಸ್ಕರ ಅಷ್ಟೇ. ಇನ್ಸೈಡ್ ಎಲ್ಲ ಆಯಿಲ್ಸ್ ಅಂದ್ರೆ ಸನ್ಫ್ಲವರ್ ಆಯಿಲ್ಸ್, ಪಾಮ್ ಆಯಿಲ್, ದೀಪದ ಎಣ್ಣೆ, ಗೀ ಎಲ್ಲ ತರದ ಆಯಿಲ್ ಸಿಗುತ್ತೆ. ನಿಮ್ಗೆ ಏನಾದ್ರು ಶುಭ ಕಾರ್ಯ ಆಗ್ತಾ ಇದೆ ಅಂದ್ರೆ, ನಿಮ್ಮ ಮನೆಗೆ ಅಥವಾ ಏನಾದ್ರು ಫಂಕ್ಷನ್ಗೆ, ಇವೆಂಟ್ಸ್ಗೆ ಏನಾದ್ರು ಆಯಿಲ್ ಬೇಕಂದ್ರೆ ಇಲ್ಲಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಇಲ್ಲಿ ಬಾಬು ಅಂಗಡಿ ನಿಯರ್ ಇದೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಪುಟ್ಟಿಡ್ಲಿ ಅಂಗಡಿ ಆಗಿರೋದ್ರಿಂದ ಪುಟ್ಟಿಡ್ಲಿ ಅಕ್ಕ ನಿಮ್ಮ ಅಂಗಡಿಯಲ್ಲಿ ಏನೋ ಒಂದು ಪುಟ್ಟಿಡ್ಲಿ ಕೊಡಕ್ಕಾಗುತ್ತಾ? ಸಂಜೆ ಟೈಮಲ್ಲಿ ನಿಮ್ಗೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅನ್ಸಿದ್ರೆ, ಪುಟ್ಟಿಡ್ಲಿ ತಿನ್ಬೇಕು ಅನ್ಸಿದ್ರೆ ಇಲ್ಲಿ ಸಿಗುತ್ತೆ. ಬಾಬು ಅಂಗಡಿ ಹತ್ರನೇ ಸ್ವಲ್ಪ ಡೌನ್ಗೆ ಬಂದ್ರೆ ಈ ಅಂಗಡಿ ಒಂದು ಲೊಕೇಟ್ ಆಗಿದೆ. ತುಂಬಾನೇ ಮನೆಯಿಂದ ಎಲ್ಲ ಪ್ರಿಪೇರ್ ಮಾಡ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲಿ ಬಂದು ಟೇಸ್ಟ್ ಮಾಡಿ ಅಕ್ಕ. ಬರ್ತೀನಿ ಅಕ್ಕ. ನಮ್ಮ ಮಾಲೂರು ಜನ ನೋಡಿ ಗುರು ಎಷ್ಟು ಪ್ರೀತಿ ತೋರಿಸ್ತಾ ಇದಾರೆ ನನ್ನ ಮೇಲೆ. ನಾನು ನಿಮ್ಮವನು, ನಿಮ್ಮ ಮನೆಯವನು. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ. ನಾವು ಬೇಕರಿಗೆ ಎಲ್ಲೂ ಹೋಗಂಗಿಲ್ಲ ಇವಾಗ. ಕಬಾಬ್ ಇವತ್ತೇನಾದ್ರು ಭಾನುವಾರ ಆಗಿದ್ರೆ ನಾನ್ ವೆಜ್ ವಾಂಚ್ಬೋದಾಗಿತ್ತು ಗುರು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬನ್ನಿ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅರುಣ್ ಐಸ್ ಕ್ರೀಮ್ ಹೊಸ ಓಪನ್ ಆಗಿರೋದು ಅಣ್ಣ. ನಿಮ್ಮ ಶಾಪಲ್ಲಿ ನನಗೆ ಫ್ರೀ ಆಫ್ ಕಾಸ್ಟ್ ಒಂದು ಐಸ್ ಕ್ರೀಮ್ ಸಿಗುತ್ತಾ? ಫ್ರೀ ಆಫ್ ಕಾಸ್ಟ್ ಒಂದು ಐಸ್ ಕ್ರೀಮ್ ಚಿಕ್ಕದಾದ್ರೂ ಪರವಾಗಿಲ್ಲ, ಕೊಡ್ತೀರಾ? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇದು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಆಯ್ತಾ. ನಾನು ಎಲ್ಲಿಂದ ಬಂದೆ ಅಂದ್ರೆ ಗಾಂಧಿ ಸರ್ಕಲ್ ಇಂದ ಬಂದೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ತಗೊಂಬೋದಾಗಿತ್ತು, ಬೇಕರಿಯಲ್ಲಿ ಹೋದ್ರೆ ಸಿಗ್ತಾ ಇತ್ತು. ಬಟ್ ಪ್ರಾಪರ್ ಆಗಿ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ನ ತಗೋಣ ಅಂದ್ಬಿಟ್ಟು ಗಾಂಧಿ ಸರ್ಕಲ್ ಇಂದ ಬಂದಿದ್ದೀನಿ. ಯೂನಿಕ್ ಸ್ಕೂಲ್ ಅಂದ್ರೆ ಸ್ವಲ್ಪ ಕೆಳಗಡೆ ಬಂದ್ರೆ ಅರುಣ್ ಐಸ್ ಕ್ರೀಮ್ ಅಂತ ಹೊಸದಾಗಿ ಬ್ರಾಂಚ್ ಓಪನ್ ಆಗಿರೋದು. 2 months ಆಯ್ತಾ? 1 month ಅಷ್ಟೇ ಆಗಿರೋದು. ನಿಮ್ಮ ಮನೆಗಳಿಗೆ, ನಿಮ್ಮ ಫಂಕ್ಷನ್ ಪಾರ್ಟಿಗಳಿಗೆ ಏನಾದ್ರು ಐಸ್ ಕ್ರೀಮ್ ಬೇಕು ಅಂದ್ರೆ ಇವ್ರನ್ನ ಬಂದು ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನಿಮ್ಮ ಹೆಸರು? ಶಿವ ಅಂತ. ಶಿವ ಅಂತ. ನಿಮ್ಮ ನಂಬರ್ ಒಂದ್ಸಲಿ ಹೇಳ್ಬಿಡಿ. 9741759680. ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ದು ಯಾವುದೇ ಈವೆಂಟ್ಗಳಿದ್ರೂ ಇವರು ಪ್ರೊವೈಡ್ ಮಾಡ್ತಾರೆ. ಬನ್ನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಬಾಯ್. ಇಲ್ಲೇ ಬಂದ್ಬಿಟ್ಟಿದ್ರೆ ನಾವಿಬ್ರು ಒಂದೇ ಟೈಮ್ಟಲ್ಲಿ ಬಂದಿದ್ದೀವಿ ಅಣ್ಣ. ನಿಮ್ಮ ಶಾಪಲ್ಲಿ ಒಂದು ಫ್ರೀ ಆಫ್ ಕಾಸ್ಟ್ ನನಗೆ ಏನಾದ್ರು ಕೊಡೋಕ್ಕಾಗುತ್ತಾ? ಫ್ರೀ ಆಫ್ ಕಾಸ್ಟ್ ನನಗೆ ಚಿಪ್ಸ್ ಏನಾದ್ರು ಕೊಡ್ಬೇಕು, ಏನಾದ್ರು ಕೊಡೋಣ. ನೀನು ಪ್ರೀತಿ ನಾನು ತಗೊಂತೀನಿ. ನಾವು ಬಂದಿರೋ ಅಂಗಡಿಗೆ ಬಂದಿದ್ದಾರೆ
ಎಷ್ಟು ನಾವು ಬಂದಿರೋದು ನಮ್ಗೆ ಲೆಕ್ಕ ಆಯ್ತು ಅಣ್ಣ, ಇವ್ರಿಗೆ ಕೊಟ್ಬಿಡು. ಕೊಡೋಣ, ಟೈಮ್ ಆಗೋಯ್ತಣ್ಣ. ಸ್ನಾಕ್ಸ್ ಏನಾದ್ರು ಬೇಕಂದ್ರೆ, ಚಿಪ್ಸ್ ಏನಾದ್ರು ಬೇಕಂದ್ರೆ ಇಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಬನ್ನಿ ಹೋಗೋಣ. ಈಗ ಸೊಪ್ಪು ಅಂಗಡಿಗೆ ಹೋಗಿ ಸೊಪ್ಪು ತಗೋಣ. ಅಯ್ಯೋ ಒಂದೇ ನಿಮಿಷ ಇರೋದು. ಒಂದ್ ಕಟ್ ಬೇಡಕ್ಕ, ಒಂದ್ ಎಲೆ ಕೊಡಕ್ಕ. ಪಾಲಕಿ ಅಲ್ಲ, ಸೊಕ್ಕತ್ತಿ ಸೊಪ್ಪು. ಗುರು ಅಂತೂ ಇಂತೂ 6:30ಕ್ಕೆ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ನನ್ನ ಚಾಲೆಂಜಲ್ಲಿ ನನ್ನ ಕೈಯಲ್ಲಿ ತಿನ್ನಕ್ಕೆ ಆಗದೆ ಇರುವಂತಹ ಐಟಮ್, ಯಾಕಂದ್ರೆ ಇದೆಲ್ಲ ತಿನ್ಬೇಕಂದ್ರೆ ಒಂದು ನಿಮಿಷ 2 ನಿಮಿಷ ಆದ್ರೂ ಬೇಕು ಒಂದು ಐಟಮ್ಗಳು ತಿನ್ಬೇಕಂದ್ರೆ. ಜ್ಯೂಸ್ ಐಟಮು, ಮತ್ತೆ ಐಸ್ ಕ್ರೀಮ್ಸು, ಮತ್ತೆ ಸಮೋಸ, ಮತ್ತೆ ಹಣ್ಣು, ಟೊಮೆಟೊ, ಇದೆಲ್ಲ ತುಂಬಾನೇ ಇದೆ. ಇದನ್ನ ಈಗ ಈ ಚಾಲೆಂಜಲ್ಲಿ ನನಗೆ ಬಂದಿರೋಂಥ ಐಟಮ್ಸ್ ಇಷ್ಟೂ. ಈಗ ಇದನ್ನೆಲ್ಲ ನಾನು ತಿನ್ನಲ್ಲ, ಬಟ್ ಬಡವ್ರಿಗೆ ನಾನು ಸಹಾಯ ಮಾಡ್ತೀನಿ. ಗುರು ನೋಡೋಣ, ಈಗ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ. 9 ಐಟಮ್ ಕಂಪ್ಲೀಟ್ ಆಗಿದೆ. ಓಕೆ, ಇದರಲ್ಲಿ ಎಷ್ಟು ಐಟಮ್ಸ್ ಇದೆ ನೋಡೋಣ. ಇದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಇವರು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ಕಾಣಿಸ್ಕೊಂತಾ ಇರೋದು. ಮತ್ತೆ ಚಾಲೆಂಜು ತಗೊಂಡಿದ್ದು ಇದೇ ಫಸ್ಟ್ ಟೈಮ್ ತಗೊಂಡ್ರು 9 ಅಂಗಡಿ ಕಂಪ್ಲೀಟ್ ಮಾಡಿದ್ದಾರೆ ಇವರು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಣ್ಣ, ನಿಮ್ಗೆ ಹೇಗೆ ಅನ್ಸ್ತಾ ಇದೆ ಹೇಳಿ? ನನಗೂ ಒಂಥರ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಇದು ನಾನು ಈ ತರ ಸೋಷಿಯಲ್ ಮೀಡಿಯಾಗೆ ಇದೇ ಫಸ್ಟ್ ನಾನು ಬಂದಿರೋದು. 9 ಮಾಡಿದ್ದೀನಿ, ಅದು ಖುಷಿ ಇದೆ. ಈಗ ಇದೇ ತರ ಮಾಡ್ತಾರಣ್ಣ. ಮಾಲೂರು ಜನ ನಂಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಈ ಚಾಲೆಂಜ್ ಅಲ್ಲಿ. ನಾನು ಇದು ಚಾಲೆಂಜ್ ಆಗಲ್ಲ, ಯಾರು ಕೊಡ್ತಾರೆ, ಬಟ್ ಅಷ್ಟಕ್ಕಷ್ಟೇ ಕೊಡೋದು ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ತುಂಬಾನೇ ಖುಷಿ ಆಯ್ತು. ಹೋಗಿದ್ದ ಅಂಗಡಿಗೆಲ್ಲಾನು ನೀವು ಏನ್ ತಗೋ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ತರ ಇರ್ಲಿ ಅಂತ ಹೇಳ್ತೀನಿ. ಇದೇ ತರ ಸಪೋರ್ಟ್ ಮಾಡಿ ನನಗೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ತಗೊಂಡ್ಬರ್ತೀನಿ. ನಿಮ್ಮ ಮೈಂಡ್ ಸೆಟ್ಗೆ ಏನಾದ್ರು ಒಂದು ಒಳ್ಳೆ ಚಾಲೆಂಜಿಂಗ್ ವಿಡಿಯೋ ಬಂತು ಅಂದ್ರೆ ಕಂಟೆಂಟ್, ದಯವಿಟ್ಟು MNG ಕಿರಣ್ ಯೂಟ್ಯೂಬ್ ಚಾನಲ್ಗೆ ಒಂದು ಕಮೆಂಟ್ ಹಾಕಿ. ಆ ಕಮೆಂಟ್ ನಾನು ನೋಡ್ಬಿಟ್ಟು ಆ ಚಾಲೆಂಜ್ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಗುರು, ಈ ವಿಡಿಯೋ ಕಂಪ್ಲೀಟ್ ಮಾಡೋ ಸಮಯ ಬಂದೇ ಬಿಡ್ತು. ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಮಾಡಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಕಂಟೆಂಟ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.